ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಂತ ಚೆನ್ನಮ್ಮನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ದೇವೇಗೌಡರು ಹಾಗೆ ಅವರ ಮಕ್ಕಳು ಕುಮಾರಸ್ವಾಮಿ ಅವರು, ರೇವಣ್ಣ ಅವರು, ಬಾಲಕೃಷ್ಣ ಅವರು, ಹಾಗೆ ಡಾಕ್ಟರ್ ರಮೇಶ್, ಅನ್ಸೂಯ ಅವರು ಸೇರಿದಂತೆ ಹೆಣ್ಮಕ್ಳು ಹಾಗೂ ಗಂಡ್ಮಕ್ಳು ಮತ್ತು ಮೊಮ್ಮಕ್ಕಳುಗಳು ಇರತಕ್ಕಂಥ ಇದು. ಸೊ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ. ಇನ್ನು ಮತ್ತೊಂದು ಕಡೆ ಸಂಪುಟ ಸಭೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ತಗೊಂಡಿದ್ದಾರೆ. ಬಿಕಾಸ್ ಮೊನ್ನೆ ಗುರುವಾರ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಮೀಟಿಂಗ್ ಆಗಿರಲಿಲ್ಲ. ಹಾಗಾಗಿ ಭಾನುವಾರ, ಇದೇ ಮೊದಲ ಬಾರಿಗೆ ಭಾನುವಾರ, ಬಹಳ ವರ್ಷಗಳ ನಂತರ ಭಾನುವಾರ ಸಂಪುಟ ಸಭೆ ನಡೀತಾ ಇದೆ. ಇನ್ನು ಕ್ಯಾಬಿನೆಟ್ ವಿಸ್ತರಣೆ ಸಂಬಂಧಪಟ್ಟಂತೆ ಇನ್ನು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಹಾಗಾಗಿ ಅದು ಯಾವಾಗ ಏನು ಎತ್ತ ಅನ್ನೋದು ಒಂದಷ್ಟು ಕೂಡ ಅನಿಶ್ಚಿತತೆ ಇದೆ. ಇನ್ನು ಬಿಡದಿ ಹೋರಾಟ JDS ಪ್ರತ್ಯೇಕ ಹೋರಾಟವನ್ನು ಘೋಷಣೆ ಮಾಡಿದೆ. ಸೊ ಆದರೆ ಇದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ವ್ಯಂಗ್ಯವಾಡಿದ್ದಾರೆ. ಸೊ ಇವತ್ತಿನ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಎಲ್ರಿಗೂ ನಾನು ಶಿವಕುಮಾರ್. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಅನಾರೋಗ್ಯದ ಸಮಸ್ಯೆಯಿಂದ ಇದೀಗ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಚೆನ್ನಮ್ಮ ಅವರನ್ನ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಅವರು ಚಿಕಿತ್ಸೆಯನ್ನ ಕೊಡ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಚೆನ್ನಮ್ಮ ಅವರು ಪತಿ ದೇವೇಗೌಡರು ಹಾಗೆ ಮಕ್ಕಳಾದಂತಹ HD ಕುಮಾರಸ್ವಾಮಿ, HD ರೇವಣ್ಣ, HD ರಮೇಶ್ ಹಾಗೂ HD ಬಾಲಕೃಷ್ಣ ಹಾಗೆ ಅನಸೂಯ, ಹೀಗೆ ಮಕ್ಕಳು ಮೊಮ್ಮಕ್ಕಳನ್ನ ಆಗಲಿರ್ತಕ್ಕಂಥ ಚೆನ್ನಮ್ಮನವರು ಇದೀಗ ದೇವೇಗೌಡರ ಕುಟುಂಬದಲ್ಲಿ ದುಃಖದ ವಾತಾವರಣ ಮನೆ ಮಾಡಿದೆ. ಇನ್ನು ಈ ಸಂಬಂಧಪಟ್ಟಂತೆ ಈಗಾಗಲೇ ಗಣ್ಯರು ಆಸ್ಪತ್ರೆಯ ಬಳಿ ದೌಡಾಯಿಸ್ತಾ ಇದ್ದಾರೆ. ಉಸಿರಾಟದ ವ್ಯವಸ್ಥೆ ಇಲ್ಲದೆ ಅವರು ಸಹಜವಾಗಿ ಉಸಿರಾಡ್ತಾರೆ ಅಂತ ಅನ್ಕೊಂಡಿರೋ, ರಿಕವರಿ ಆಗ್ತಿದ್ದಾರೆ ಅಂತ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಇದೀಗ ಚೆನ್ನಮ್ಮನವರು ವಿಧಿವಶರಾಗಿದ್ದಾರೆ. ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಕೊನೆಗೂ ಶುಕ್ರದಶೆ ಆರಂಭವಾಗಿದೆ. ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿವಿಧ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಗಳಿಗೆ ಚಾಲನೆ ಸಿಕ್ಕಿದ್ದು ರಾಜ್ಯಾದ್ಯಂತ ಭರ್ಜರಿ ನೇಮಕಾತಿ ಸುಗ್ಗಿ ಶುರುವಾಗಿದೆ. ಮುಂದಿನ 6 ತಿಂಗಳೊಳಗೆ ಬರೋಬ್ಬರಿ 72,000 ಹುದ್ದೆಗಳನ್ನ ಭರ್ತಿ ಮಾಡಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮುಖ್ಯಮಂತ್ರಿಗಳು ಪ್ರಕಟಿಸಿರುವಂತೆ ಒಟ್ಟು 72,186 ಹುದ್ದೆಗಳಿಗೆ 2 ತಿಂಗಳೊಳಗಾಗಿ ಅಧಿಸೂಚನೆ ಹೊರಡಿಸಲಾಗುವುದು. ಈ ಪೈಕಿ ಸುಮಾರು 32,000 ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿಡಲಾಗಿದ್ದು, ಇನ್ನು 4 ತಿಂಗಳೊಳಗೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಒಟ್ಟು 6 ತಿಂಗಳೊಳಗೆ ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ವಿವಿಧ ಇಲಾಖೆಗಳ ಸುಮಾರು 40,000 ಹುದ್ದೆಗಳ ನೇಮಕಾತಿ ಉಸ್ತುವಾರಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಹಿಸಿಕೊಂಡಿದೆ. ಇದರೊಂದಿಗೆ ರಾಜ್ಯಾದ್ಯಂತ ಪ್ರಾಥಮಿಕ, ದಾಯಿಕ, ಪದವೀಧರ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರು ಸೇರಿದಂತೆ ಒಟ್ಟು 15,000 ಶಿಕ್ಷಕರ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಲಾಗುತ್ತಿದ್ದು, KEA ಶೀಘ್ರದಲ್ಲೇ ಅಧಿಕೃತ ಅಧಿಸೂಚನೆ ಪ್ರಕಟ ಮಾಡಲಿದೆ. ಜೊತೆಗೆ 2026-27ನೇ ಸಾಲಿನ ಗ್ರೂಪ್ A 117 ಹುದ್ದೆಗಳು ಮತ್ತು ಗ್ರೂಪ್ B 202 ಹುದ್ದೆಗಳು ವೃಂದದ ಒಟ್ಟು 319 ಗೆಜೆಟೆಡ್ ಪ್ರೊಬೇಷನರಿ KAS ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ DPAR ಈಗಾಗಲೇ KPSCಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಪ್ರಸ್ತುತ ಅಭ್ಯರ್ಥಿಗಳು ಪ್ರಮುಖ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಜುಲೈ 30ರೊಳಗೆ 572 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಮತ್ತು ಆಗಸ್ಟ್ 7ರೊಳಗೆ 750 ಭೂಮಾಪಕರ ಸರ್ವೇಯರ್ಸ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿದೆ. ಹಾಗೆಯೇ 1074 ವಸತಿ ಶಾಲೆ ಶಿಕ್ಷಕರ ಹುದ್ದೆಗಳಿಗೆ ಆಗಸ್ಟ್ 13 ಮತ್ತು 2314 ವಿಶೇಷ ಮೀಸಲು ಪೊಲೀಸ್ ಪಡೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಗಸ್ಟ್ 20 ಕೊನೆಯ ದಿನಾಂಕವಾಗಿದೆ. ಆಗಸ್ಟ್ ನಿಂದ ಅಕ್ಟೋಬರ್ ಒಳಗಾಗಿ ಎಲ್ಲಾ ಪರೀಕ್ಷೆಗಳು ಮುಗಿಯಲಿರೋದ್ರಿಂದ ಅಭ್ಯರ್ಥಿಗಳಿಗೆ ಸಿದ್ಧತೆಗೆ ಕಡಿಮೆ ಸಮಯವಿದೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು KEA ಈ ಹಿಂದೆ ನಡೆಸಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕಿಸಬೇಕು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರು ಸಲಹೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 5 ಕೋರ್ ಸಬ್ಜೆಕ್ಟ್ಗಳಿದ್ದು, ಪ್ರತಿಯೊಂದರಿಂದ 12ರಿಂದ 15 ಪ್ರಶ್ನೆಗಳಂತೆ ಒಟ್ಟು 60ರಿಂದ 75 ಪ್ರಶ್ನೆಗಳು ಬರೋದ್ರಿಂದ ಸಮಯದ ಅಭಾವವಿದ್ರೆ ಕನಿಷ್ಠ 3 ವಿಷಯಗಳನ್ನಾದ್ರೂ ಪೂರ್ಣವಾಗಿ ಅಧ್ಯಯನ ಮಾಡುವುದು ಉತ್ತಮ ಅಂತ ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲು ಸಜ್ಜಾಗಿದ್ದು, ಭಾನುವಾರ ಸಚಿವ ಸಂಪುಟದ ತುರ್ತು ಸಭೆಯನ್ನು ಕರೆಯಲಾಗಿದೆ. 2026-26ನೇ ಸಾಲಿನ 16ನೇ ಸಚಿವ ಸಂಪುಟ ಸಭೆ ಇದಾಗಿದ್ದು, ರಾಜಕೀಯ ಹಾಗೂ ಆಡಳಿತಾತ್ಮಕ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ಬೆಂಗಳೂರಿನ ವಿಧಾನಸೌಧದಲ್ಲಿರ್ತಕ್ಕಂಥ ಸಚಿವ ಸಂಪುಟ ಸಭಾಮಂದಿರದಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಸಭೆ ಆರಂಭವಾಗಲಿದ್ದು, ಈ ಕುರಿತು ಸರ್ಕಾರದ ಅಪರ ಕಾರ್ಯದರ್ಶಿಗಳಾದ R ಚಂದ್ರಶೇಖರ್ ಅವರು ಜುಲೈ 18ರಂದು ಅಧಿಕೃತ ಸೂಚನಾ ಪತ್ರವನ್ನು ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸಂಪುಟದ ಎಲ್ಲಾ ಸಚಿವರು ಈ ಮಹತ್ವದ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಲಿದ್ದಾರೆ. ಸಭೆಯ ಸೂಚಿಯನ್ನ ಸಚಿವರಿಗೆ ಪ್ರತ್ಯೇಕವಾಗಿ ಕಳುಹಿಸಿಕೊಡಲಾಗುವುದು ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ರಾಜ್ಯದ ಪ್ರಮುಖ ಯೋಜನೆಗಳು, ಇಲಾಖಾವಾರು ಪ್ರಗತಿ ಪರಿಶೀಲನೆ ಹಾಗೂ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು
ಈ ಸಭೆಯಲ್ಲಿ ಮಹತ್ವದ ಚರ್ಚೆಗಳು ನಡೆದು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇದೆ. ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆಗಾಗಿ 4 ಹಳ್ಳಿಗಳ ರೈತರ ಸುಮಾರು 5,000 ಎಕರೆ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರ ಹೊರಡಿಸಿರತಕ್ಕಂಥ ಅಧಿಸೂಚನೆಯನ್ನ ಖಂಡಿಸಿ ಜೆಡಿಎಸ್ ತೀವ್ರ ಹೋರಾಟಕ್ಕೆ ಮುಂದಾಗಿದೆ. ಈ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಜುಲೈ 30ರಿಂದ ಆಗಸ್ಟ್ 1ರವರೆಗೆ ಒಟ್ಟು 3 ದಿನಗಳ ಕಾಲ ಸುಮಾರು 38 ಕಿಲೋಮೀಟರ್ಗಳ ಬೃಹತ್ ಪಾದಯಾತ್ರೆಯನ್ನ ಜೆಡಿಎಸ್ ಹಮ್ಮಿಕೊಂಡಿದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಪಾದಯಾತ್ರೆಗೆ ಜುಲೈ 30ರಂದು ಬೈರಮಂಗಲ ವೃತ್ತದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ಕೊಡ್ತಾರೆ. ಜುಲೈ 31ರಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಈ ನಡಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೈರಮಂಗಲದಿಂದ ಆರಂಭವಾಗುವಂತಹ ಈ ಯಾತ್ರೆಯು ಬಿಡದಿ ವೃತ್ತ, ನೈಸ್ ಜಂಕ್ಷನ್ ಹಾಗೂ ರಾಜರಾಜೇಶ್ವರಿ ನಗರ ಕಮಾನು ಮಾರ್ಗವಾಗಿ ಆಗಸ್ಟ್ 1ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದ್ದು ಅಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸರ್ಕಾರ ಕೂಡಲೇ ಈ ಯೋಜನೆಯನ್ನು ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗುವುದು ಅಂತ ಜೆಡಿಎಸ್ ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಷಯವಾಗಿ ಬಿಜೆಪಿ ಕೂಡ ಪ್ರತಿಭಟನೆಗೆ ಮುಂದಾಗಿದ್ದು ಮೈತ್ರಿ ಧರ್ಮದಡಿ ಒಟ್ಟಾಗಿ ಹೋರಾಡುವ ಕುರಿತು ಉಭಯ ಪಕ್ಷಗಳ ನಾಯಕರು ಚರ್ಚಿಸಲಿದ್ದಾರೆ ಅಂತ ಜೆಡಿಎಸ್ ಕೋರ್ ಕಮಿಟಿ ತಿಳಿಸಿದೆ. ಇದೀಗ ಚೆನ್ನಮ್ಮನವರು ನಿಧನರಾಗಿರೋ ಹಿನ್ನೆಲೆ ಈ ಒಂದು ಟೈಮ್ ಟೇಬಲ್ ಬದಲಾಗೋ ಸಾಧ್ಯತೆ ಇದೆ. ಬಿಕಾಸ್ ಆಫ್ ಆ ವಿಧಿವಿಧಾನಗಳು ಮತ್ತೆ ಕಾರ್ಯಗಳು ಬೇರೆ ಬೇರೆ ಇರೋ ಕಾರಣ ಈ ಟೈಮ್ ಟೇಬಲ್ ಚೇಂಜ್ ಆಗ್ಬೋದು. ಯಾಕಂದ್ರೆ ಈ ಕೆಲವೇ ಹೊತ್ತಲ್ಲಿ ಚೆನ್ನಮ್ಮನವರು ತೀರ್ಕೊಂಡಿದ್ದಾರೆ. ಹೀಗಾಗಿ ಇದು ಮೊದಲೇ ನಿರ್ಧಾರ ಆಗಿದ್ದು ಘೋಷಣೆ ಮಾಡಿದ್ರು. ಹಾಗಾಗಿ ಇದರಲ್ಲಿ ಮಹತ್ವದ ಬದಲಾವಣೆ ಆಗ್ಬೋದು ಅಂತ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಮ್ಮಿಕೊಂಡಿರತಕ್ಕಂಥ ಪಾದಯಾತ್ರೆಯ ವಿರುದ್ಧ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪಾದಯಾತ್ರೆ ನಡೆಸುತ್ತಿರುವ ವಿಪಕ್ಷ ನಾಯಕರು ವೀರಾವೇಶದ ಮಾತುಗಳನ್ನು ಆಡ್ತಿದ್ದಾರೆ. ಆದ್ರೆ ಅವರು ಮಾಡುತ್ತಿರುವುದು ಹಸಿರು ಶಾಲು ಹಾಕಿಕೊಳ್ಳುವ ಪಾದಯಾತ್ರೆಯಲ್ಲ, ಬದಲಿಗೆ ತಾವು ಮಾಡಿದ ತಪ್ಪುಗಳಿಗೆ ನಡೆಸುತ್ತಿರುವ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಈ ಇಡೀ ಯೋಜನೆ ಕುಮಾರಸ್ವಾಮಿ ಅವರ ಪಾಪದ ಕೂಸು ಅಂತ ಟೀಕಿಸಿದ ಬಾಲಕೃಷ್ಣ, ಕುಮಾರಸ್ವಾಮಿ ಅವರು ಆ ಕೂಸಿಗೆ ಕೈ ಕಾಲು ಇಲ್ಲದಂತೆ ಮಾಡಿ ಹ್ಯಾಂಡಿಕ್ಯಾಪ್ ಮಾಡಿದ್ದಾರೆ. ಇಂತಹ ಪಾಪದ ಕೂಸನ ಅನಂತರ ಬಂದ BS ಯಡಿಯೂರಪ್ಪ ಮತ್ತು DV ಸದಾನಂದ ಗೌಡರು ಎತ್ತಿ ಮುದ್ದಾಡಿದ್ರು. ಜಗದೀಶ್ ಶೆಟ್ಟರ್ ಅವರು ಕೂಡ ಬಿಡದಿ ಟೌನ್ಶಿಪ್ ಮಾಡಲೇಬೇಕು ಅಂತ ಸಭೆ ನಡೆಸಿದ್ರು. ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಇದು ನನ್ನ ಕನಸಿನ ಯೋಜನೆ ಅಂತ ಕುಮಾರಸ್ವಾಮಿ ಅವರೇ ಅದನ್ನ ಆರಂಭ ಮಾಡಿದ್ರು. ಈ ಬಗ್ಗೆ ಅವರು ಮೊದಲು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ನಮ್ಮ ಸರ್ಕಾರ 2014ರಲ್ಲಿ ಈ ಯೋಜನೆಯ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ. ಈ ಎಲ್ಲಾ ಪಾಪದ ಕೂಸಿನ ವೃತ್ತಾಂತದ ಬಗ್ಗೆ ಮುಂಬರುವ ಅಧಿವೇಶನದಲ್ಲಿ ಸೂಕ್ತ ಉತ್ತರ ನೀಡುತ್ತೇನೆ ಅಂತ ಬಾಲಕೃಷ್ಣ ಎಚ್ಚರಿಕೆ ಕೊಟ್ಟರು. ಇನ್ನು ಇದೇ ವೇಳೆ DLF ಟೆಂಡರ್ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ನೇರ ಪ್ರಶ್ನೆ ಆಗ್ತಂತ ಶಾಸಕರು, DLF ಜಾಗತಿಕ ಟೆಂಡರ್ ನೀಡಲು ಮತ್ತು ಅನಂತರ ಆ ಟೆಂಡರ್ ಹಣವನ್ನ ವಾಪಸ್ ಕೊಡಲು ಕುಮಾರಸ್ವಾಮಿ ಅವರೇ ನೀವು ಎಷ್ಟು ಕಿಕ್ ಬ್ಯಾಕ್ ಪಡೆದಿದ್ದೀರಿ, ಜಾಗತಿಕ ಟೆಂಡರ್ ಅನ್ನ ಯಾಕೆ ಕರೆದಿದ್ದೀರಿ ಎಂಬುದಕ್ಕೆ ಮೊದಲು ಉತ್ತರ ಕೊಡಿ ಅಂತ ಆಗ್ರಹ ಮಾಡಿದ್ರು. ಯಾಕೋ ಬಿಡದಿ ವಿಚಾರ ಮುಗಿಯೋ ಲಕ್ಷಣ ಕಾಣ್ತಿಲ್ಲ. ಯಾಕಂದ್ರೆ ಇದು ಸರಿಸುಮಾರು 20 ವರ್ಷದ ಜರ್ನಿ, ಒದ್ದಾಟ ಒಯ್ದಾಟ, ಈ ರಾಜಕೀಯ ಆಟಗಳಲ್ಲಿ ಒದ್ದಾಡ್ತಿರೋದು ಆ ಭಾಗದ ಜನ. ಸೊ ಹಾಗಾಗಿ ಇನ್ನು ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವರು ಮೈತ್ರಿ ಪಾರ್ಟಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಆದಿಯಾಗಿ ಎಲ್ಲರ ವಿರುದ್ಧವೂ ಸಹ ವಾಗ್ದಾಳಿ ನಡೆಸಿದ್ದಾರೆ ಪಾಯಿಂಟ್ಗಳನ್ನ ಇಟ್ಕೊಂಡು. ಅದನ್ನ ಜನ ತೀರ್ಮಾನ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ. ಅದ್ರ ಮೇಲ್ನೋಟಕ್ಕೆ ನೋಡಿದಾಗ ಇದಕ್ಕೆ ಬಿಜೆಪಿ JDS ಕಾಂಗ್ರೆಸ್ ಎಲ್ಲರೂ ಕೂಡ ಈ ಸನ್ನಿವೇಶ ಕಾರಣ ಅಂತ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮಾಡಿದ್ರು ಅಂತ ಯಡಿಯೂರಪ್ಪ, ನಂತರ JDS ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸುಮ್ಮನೆ ಇದೆ ಮತ್ತೆ ಈಗ ಮೂವ್ ಮಾಡಿದ್ದು. ಎಲ್ಲೋ ಒಂದ್ ಕಡೆ ರೈತರ ಹಿತಕ್ಕಿಂತ ಇವ್ರ ಲೆಕ್ಕಾಚಾರ ಬೇರೆ ಇದ್ದಂಗೆ ಕಾಣ್ತಿದೆ. ಗೊತ್ತಿಲ್ಲ ಇದು ಏನಾಗತ್ತೆ ಅಂತ ಮುಂದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಇದ್ದಕ್ಕಿದ್ದಂತೆ ಬಿರುಗಾಳಿ ಸಹಿತ ಜೋರು ಮಳೆ ಶುರುವಾಗಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ತೀವ್ರ ಪರದಾಟ ನಡೆಸುವಂತಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮಳೆ ನೀರು ಹರಿಯುತ್ತಿರೋದ್ರಿಂದ ಸಂಚಾರ ದಟ್ಟಣೆ ಉಂಟಾಗಿದೆ. ಮುಂದಿನ 3ರಿಂದ 4 ದಿನಗಳ ಕಾಲ ನಗರದಲ್ಲಿ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸದ್ಯ ಬೆಂಗಳೂರಿನ ಪ್ರಮುಖ ವಲಯಗಳಾದ ಮಲ್ಲೇಶ್ವರಂ, ಶೇಷಾದ್ರಿಪುರಂ, ಸದಾಶಿವನಗರ, ಮೆಜೆಸ್ಟಿಕ್, ರಾಜಾಜಿನಗರ, ವಿಧಾನಸೌಧದ ಸುತ್ತಮುತ್ತಲಿನ ಪ್ರದೇಶಗಳು, KR ವೃತ್ತ, ಶ್ರೀರಾಂಪುರ, ಗಾಂಧಿನಗರ, ವಿಜಯನಗರ, ಹೊಸಹಳ್ಳಿ ಹಾಗೂ ಮಂಜುನಾಥ್ ನಗರ ಸೇರಿದಂತೆ ಸುತ್ತಮುತ್ತಲಿನ ಬಹುತೇಕ ಕಡೆಗಳಲ್ಲಿ ಜಟಿ ಮಳೆಯೊಂದಿಗೆ ಆರಂಭವಾದ ವರುಣನ ಅಬ್ಬರ ಈಗ ಜೋರಾಗಿದೆ. ಇನ್ನು ನಗರದ ಇತರೆ ಭಾಗಗಳಲ್ಲೂ ಸಹ ಮಧ್ಯಾಹ್ನದಿಂದಲೇ ಕಗ್ಗತ್ತಲೆಯ ವಾತಾವರಣ ನಿರ್ಮಾಣವಾಗಿದ್ದು ದಟ್ಟ ಮೋಡ ಕವಿದಿದೆ. ಯಾವುದೇ ಕ್ಷಣದಲ್ಲಾದರೂ ಈ ಭಾಗಗಳಲ್ಲಿ ಮಳೆ ಸುರಿಯುವ ಸಾಧ್ಯತೆ ದಟ್ಟವಾಗಿದೆ. ಕಚೇರಿಗಳಿಂದ ಮನೆಗೆ ಮರಳುವ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಮತ್ತೊಂದೆಡೆ ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಬಿತ್ತನೆ ಮಾಡಿ ಮಳೆಗಾಗಿ ಕಾಯ್ತಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ಈ ನಡುವೆ ಹವಾಮಾನ ಇಲಾಖೆಯು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಮಳೆಯ ಮುನ್ಸೂಚನೆ ನೀಡಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಎಂದಿನಿಂದ 2 ದಿನಗಳ ಕಾಲ ರಾಜ್ಯದ ಪ್ರಮುಖ 5 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಉಳಿದ 26 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಕರಾವಳಿ ಮತ್ತು ಮಲೆನಾಡಿನ ಭಾಗಗಳಲ್ಲಿ ವರುಣನ ಅಬ್ಬರ ಜೋರಾಗಿರಲಿದೆ. ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ.
ರಾಜ್ಯದ ಸಮಗ್ರ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ತುಮಕೂರು ಜಿಲ್ಲೆಯ ಶಿರಾ ಬಳಿ ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದು ವಿಶೇಷ ಮನವಿ ಮಾಡಿದ್ದಾರೆ. ಈಗಾಗಲೇ ಕರ್ನಾಟಕವು ಕೇವಲ ಬೆಂಗಳೂರು ಕೇಂದ್ರೀಕೃತವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು, ಇದಕ್ಕೆ ಪರ್ಯಾಯವಾಗಿ ಇತರ ನಗರಗಳನ್ನು ಬೆಳೆಸಬೇಕಿದೆ. ಶಿರಾದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವುದರಿಂದ ಮಧ್ಯ ಹಾಗೂ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಕೈಗಾರಿಕೆ, ಉದ್ಯೋಗ ಮತ್ತು ಪ್ರಾದೇಶಿಕ ಆರ್ಥಿಕ ಪ್ರಗತಿಗೆ ಭಾರಿ ಉತ್ತೇಜನ ಸಿಗುತ್ತೆ ಅಂತ ಸೋಮಣ್ಣ ಪತ್ರದಲ್ಲಿ ಪ್ರತಿಪಾದಿಸಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಶಿರಾದಲ್ಲಿ ಹೆಚ್ಚಿನ ಪ್ರಮಾಣದ ಸರ್ಕಾರಿ ಭೂಮಿ ಲಭ್ಯವಿದ್ದು, ಮುಂಬೈ ಬೆಂಗಳೂರು ಹಾಗೂ ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ಗಳು ತೀರಾ ಹತ್ತಿರದಲ್ಲಿವೆ. ಜೊತೆಗೆ ಚಿತ್ರದುರ್ಗದ DRDO, IISc ಕ್ಯಾಂಪಸ್ ಮತ್ತು ತುಮಕೂರಿನ HAL ಹೆಲಿಕಾಪ್ಟರ್ ಘಟಕಗಳು ಈ ಪ್ರದೇಶಕ್ಕೆ ಅತ್ಯಂತ ಸಮೀಪದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. DGCA ನಿಯಮಾವಳಿಗಳ ಪ್ರಕಾರ ಈ ಸ್ಥಳವು ಬೆಂಗಳೂರು ವಿಮಾನ ನಿಲ್ದಾಣದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಹಾಗೂ ರೈಲ್ವೆ ಸಂಪರ್ಕ ಜಾಲ ಇಲ್ಲಿ ಬಲವಾಗಿದ್ದು, ರಾಜ್ಯ ಸರ್ಕಾರವು ಸಮತೋಲಿತ ಅಭಿವೃದ್ಧಿಯನ್ನ ಮಾನದಂಡವಾಗಿಟ್ಕೊಂಡು ಶಿರಾದಲ್ಲಿಯೇ ನೂತನ ವಿಮಾನ ನಿಲ್ದಾಣ ನಿರ್ಮಿಸಬೇಕು ಅಂತ ವಿ ಸೋಮಣ್ಣ ಒತ್ತಾಯ ಮಾಡಿದ್ದಾರೆ. DK ಅವರು ಕನಕಪುರ ಭಾಗಕ್ಕೆ ಮಾಡಬೇಕು ಅಂತಿದ್ದಾರೆ, ಬಿಡದಿಂದ ಕಡೆಗೆ. ಸೋಮಣ್ಣ ಇಲ್ಲಿ ಹೇಳ್ತಾರೆ, ಬಟ್ ಫೈನಲಿ ಏನಾಗುತ್ತೆ ನೋಡ್ಬೇಕು. ರಾಜಧಾನಿ ಬೆಂಗಳೂರು ನಗರದ ರಸ್ತೆಗಳು ಹಾಗೂ ಪಾದಚಾರಿ ಮಾರ್ಗಗಳನ್ನು ಅತಿಕ್ರಮಿಸಿಕೊಂಡಿರತಕ್ಕಂಥ ಅನಾಥ ವಾಹನಗಳನ್ನು ತೆರವುಗೊಳಿಸುವ ಬೃಹತ್ ಕಾರ್ಯಾಚರಣೆಗೆ ಅಧಿಕೃತವಾಗಿ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಟ್ಟರು. ಮಲ್ಲೇಶ್ವರಂನ MD ಬ್ಲಾಕ್ನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಈ ವಿಶೇಷ ಜಂಟಿ ಕಾರ್ಯಾಚರಣೆಗೆ ಹಸಿರು ನಿಶಾನೆ ತೋರಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಸಚಿವರು CM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ BBMP ಮತ್ತು ಸಂಚಾರ ಪೊಲೀಸರು ಜಂಟಿಯಾಗಿ ಈ ಮಹತ್ವದ ಕ್ರಮ ಕೈಗೊಂಡಿದ್ದಾರೆ ಅಂತ ತಿಳಿಸಿದರು. ಬೆಂಗಳೂರು ನಗರದಾದ್ಯಂತ ರಸ್ತೆ ಬದಿಗಳಲ್ಲಿ ವರ್ಷಗಟ್ಟಲೆಯಿಂದ ಧೂಳು ಹಿಡಿದು ಬಿದ್ದಿರತಕ್ಕಂಥ ಒಟ್ಟು 2700 ಅನಾಥ ವಾಹನಗಳನ್ನ ಪೊಲೀಸರು ಹಾಗೂ ಪಾಲಿಕೆ ಅಧಿಕಾರಿಗಳು ಈಗಾಗಲೇ ಪಟ್ಟಿ ಮಾಡಿದ್ದಾರೆ. ಇಂತಹ ವಾಹನಗಳನ್ನ ತೆರವುಗೊಳಿಸುವ ಮುನ್ನ 1 ವಾರದ ಮೊದಲೇ ಅವುಗಳ ಮೇಲೆ ಅಧಿಕೃತ ನೋಟಿಸ್ಗಳನ್ನ ಅಂಟಿಸಲಾಗಿತ್ತು. ನೋಟಿಸ್ ನೀಡಿದ ನಂತರವೂ ಮಾಲೀಕರು ಬಂದು ವಾಹನಗಳನ್ನ ತೆರವುಗೊಳಿಸದಿದ್ರೆ ಅಥವಾ ಕ್ಲೈಮ್ ಮಾಡದಿದ್ರೆ ಅಂತ ವಾಹನಗಳನ್ನ ಟೋಯಿಂಗ್ ವಾಹನಗಳ ಮೂಲಕ ಜಪ್ತಿ ಮಾಡಲಾಗುವುದು ಅಂತ ಸಚಿವರು ಸ್ಪಷ್ಟಪಡಿಸಿದರು. ಟೋಯಿಂಗ್ ಮಾಡಿ ವಶಪಡಿಸಿಕೊಂಡ ವಾಹನಗಳನ್ನ ಪಾಲಿಕೆಯ ನಿಗದಿತ ಜಾಗದಲ್ಲಿ 15 ದಿನಗಳ ಕಾಲ ಇರಿಸಲಾಗುವುದು. ಈ 15 ದಿನಗಳ ಅವಧಿಯಲ್ಲಾದರೂ ಮಾಲೀಕರು ಸೂಕ್ತ ದಾಖಲೆಗಳನ್ನು ನೀಡಿ ತಮ್ಮ ವಾಹನಗಳನ್ನ ಕೊಂಡೊಯ್ಯಬಹುದು. ಒಂದು ವೇಳೆ ಈ ಅವಧಿಯಲ್ಲೂ ಯಾರೂ ಬರೆದಿದ್ರೆ ಅಂತ ವಾಹನಗಳನ್ನ ಕಾನೂನು ಪ್ರಕ್ರಿಯೆಗಳ ಪ್ರಕಾರ ಬಹಿರಂಗ ಹರಾಜು ಹಾಕಲಾಗುವುದು ಅಂತ ಕೃಷ್ಣ ಬೈರೇಗೌಡ ಅವರು ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಿದ್ದಾರೆ. ನಗರದ ಸೌಂದರೀಕರಣ ಹಾಗೂ ಸುಗಮ ಸಂಚಾರಕ್ಕೆ ಸಾರ್ವಜನಿಕರು ಸಹಕರಿಸಬೇಕು, ಮತ್ತೆ ಯಾವುದೇ ಕಾರಣಕ್ಕೂ ರಸ್ತೆ ಹಾಗೂ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿ ಮಾಡಬಾರದು ಅಂತ ಸಚಿವರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡ್ರು. ನೀಟ್ ಪರೀಕ್ಷೆ ಅಕ್ರಮ ಹಾಗೂ ವಿದ್ಯಾರ್ಥಿಗಳ ಸಾವಿನ ಪ್ರಕರಣಗಳನ್ನು ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನ ಶನಿವಾರ ಮುಂಜಾನೆ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಪೊಲೀಸರ ಈ ಕ್ರಮಕ್ಕೆ ವಾಂಗ್ಚುಕ್ ಪತ್ನಿ ಗೀತಾಂಜಲಿ ಜೆಹಾಂಗೋ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸದ್ಯ ಉಪವಾಸ ಸತ್ಯಾಗ್ರಹ 21ನೇ ದಿನಕ್ಕೆ ಕಾಲಿಟ್ಟಿದ್ದು ವಾಂಗ್ಚುಕ್ ಅವರ ಆರೋಗ್ಯದ ಸ್ಥಿತಿಯನ್ನ ದೆಹಲಿ ಹೈಕೋರ್ಟ್ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ನ್ಯಾಯಾಲಯದ ಆದೇಶ ಹಾಗೂ ವೈದ್ಯಕೀಯ ತಜ್ಞರ ಸಲಹೆ ಮೇರೆಗೆ ಅವರ ಕ್ಷೀಣಿಸುತ್ತಿರುವ ಆರೋಗ್ಯದ ದೃಷ್ಟಿಯಿಂದ ಅಗತ್ಯ ವೈದ್ಯಕೀಯ ಆರೈಕೆಗಾಗಿ ಸಫರ್ಜಂಗ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ ಅಂತ ನವದೆಹಲಿಯ ಉಪ ಪೊಲೀಸ್ ಕಮಿಷನರ್ ಸಚಿನ್ ಶರ್ಮಾ ತಿಳಿಸಿದ್ದಾರೆ. ಸಫರ್ಜಂಗ್ ಆಸ್ಪತ್ರೆಯಲ್ಲಿ ಇರತಕ್ಕಂಥ ಸೋನಂ ವಾಂಗ್ಚುಕ್ ಪತ್ನಿ ಗೀತಾಂಜಲಿ ತಮ್ಮ ಪತಿಯನ್ನ ಆಸ್ಪತ್ರೆಗೆ ದಾಖಲಿಸಿರುವ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಶುಕ್ರವಾರದವರೆಗೂ ಅವರು ಆರಾಮವಾಗಿಯೇ ಇದ್ರು, ಅವರನ್ನ ಆಸ್ಪತ್ರೆಗೆ ಕರೆತರುವ ಅಗತ್ಯ ಇರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಅಲ್ಲದೆ ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರತಕ್ಕಂಥ ಅವರು ಸಂವಿಧಾನದ ಆರ್ಟಿಕಲ್ 32ರ ಅಡಿಯಲ್ಲಿ ಇದು ನನ್ನ ಹಕ್ಕಾಗಿದೆ. ನಮ್ಮ ಕುಟುಂಬದ ಹಾಗೂ ಕಳೆದ 20 ದಿನಗಳಿಂದ ಅವರ ಆರೋಗ್ಯವನ್ನು ನೋಡಿಕೊಳ್ಳುತ್ತಿರುವ ವೈದ್ಯರ ಒಪ್ಪಿಗೆ ಇಲ್ಲದೆ ಅವರಿಗೆ ಯಾವುದೇ ರೀತಿಯ ಮೌಖಿಕ ಅಥವಾ ರಕ್ತನಾಳದ ಚಿಕಿತ್ಸೆಯನ್ನು ನೀಡಬಾರದು ಅಂತ ಖಡಕ್ ಆಗಿ ಹೇಳಿದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಶುಕ್ರವಾರ ರಾತ್ರಿ ವಿಡಿಯೋ ಸಂದೇಶವೊಂದನ್ನು ಬಿಡುಗಡೆ ಮಾಡಿದ ಸೋನಂ ವಾಂಗ್ಚುಕ್, ಈ ಉಪವಾಸ ಸತ್ಯಾಗ್ರಹವನ್ನ ನಾನು ನನ್ನ ದೇಹದ 20% ತೂಕವನ್ನು ಕಳೆದುಕೊಂಡಿದ್ದೇನೆ. ಆರೋಗ್ಯ ಹದಗೆಡುತ್ತಿದ್ದರೂ ಹೋರಾಟ ಮುಂದುವರಿಯಲಿದೆ. ಈ ದೇಶದಲ್ಲಿ ಈ ಹಿಂದೆ ಕೇವಲ ಈರುಳ್ಳಿ ಬೆಲೆಯ ವಿಷಯಕ್ಕಷ್ಟೇ ಸರ್ಕಾರಗಳು ಬಿದ್ದ ಇತಿಹಾಸವಿದೆ. ಈಗಲಾದ್ರೂ ಸರ್ಕಾರ ಯುವ ಜನರ ಧ್ವನಿಯನ್ನು ಆಲಿಸಬೇಕು ಅಂತ ಹೇಳಿದರು. ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಸ್ಥಳಾಂತರಿಸುವಾಗ ಉಂಟಾದ ಗದ್ದಲದ ಹಿನ್ನೆಲೆಯಲ್ಲಿ ಜಂತರ್ ಮಂತರ್ ಮತ್ತು ನವದೆಹಲಿ ಜಿಲ್ಲೆಯ ಸುತ್ತಮುತ್ತ ಭದ್ರತೆಯನ್ನ ತೀವ್ರಗೊಳಿಸಲಾಗಿದೆ. ದೆಹಲಿ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳನ್ನ ಭಾರಿ ಪ್ರಮಾಣದಲ್ಲಿ ನಿಯೋಜನೆ ಮಾಡಲಾಗಿದ್ದು ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಇದೇ ವೇಳೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿರುವವರು ಶಾಂತಿಯುತವಾಗಿ ಆದಷ್ಟು ಬೇಗ ಜಾಗವನ್ನ ಖಾಲಿ ಮಾಡಬೇಕು ಅಂತ ದೆಹಲಿ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮೆರಿಕಾದಲ್ಲಿ ನೆಲೆಸಿರುವ ವಲಸಿಗ ಟ್ರಕ್ ಚಾಲಕರ ವಿರುದ್ಧ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಕಾನೂನು ತರೋಕೆ ಮುಂದಾಗಿದ್ದಾರೆ. ದೇಶದಲ್ಲಿ ಅಕ್ರಮವಾಗಿ ನೆಲೆಸಿ ಟ್ರಕ್ ಚಾಲನೆ ಮಾಡುತ್ತಿರುವ ವಲಸಿಗರನ್ನ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಅಮೆರಿಕದ ಮಾಜಿ ಸೈನಿಕರನ್ನ ನೇಮಿಸುವ ಹೊಸ ಪ್ರಸ್ತಾಪವನ್ನು ಟ್ರಂಪ್ ಮಂಡಿಸಿದ್ದಾರೆ. ಅಕ್ರಮವಾಗಿ ದೇಶ ಪ್ರವೇಶಿಸಿರುವ ಚಾಲಕರ ವಿರುದ್ಧ ತಮ್ಮ ಆಡಳಿತ ಮಂಡಳಿಯು ಐತಿಹಾಸಿಕ ಕ್ರಮ ಕೈಗೊಳ್ಳಲು
ಸಿದ್ಧತೆ ನಡೆಸುತ್ತಿದೆ ಅಂತ ಅವರು ತಿಳಿಸಿದ್ದಾರೆ. ಅಮೆರಿಕ ಸರ್ಕಾರದ ಈ ಹೊಸ ಪ್ರಸ್ತಾಪವು ಜಾರಿಗೆ ಬಂದದ್ದೇ ಆದಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಕ್ಷಾಂತರ ಭಾರತೀಯ ಮೂಲದ ಟ್ರಕ್ ಚಾಲಕರಿಗೆ ಭಾರೀ ಹೊಡೆತ ಬೀಳಲಿದೆ. ಪ್ರಸ್ತುತ ಅಮೆರಿಕದ ಟ್ರಕ್ಕಿಂಗ್ ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸುಮಾರು 1,30,000ದಿಂದ 1.5 ಲಕ್ಷದಷ್ಟು ಭಾರತೀಯ ಚಾಲಕರ ಮೇಲೆ ಇದು ತೀವ್ರ ಪರಿಣಾಮ ಬೀರಲಿದೆ ಅಂತ ಅಂದಾಜಿಸಲಾಗಿದೆ. ಇವರಲ್ಲಿ ಬಹುತೇಕ ಚಾಲಕರು ಭಾರತದ ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ಸೇರಿದವರಾಗಿದ್ದಾರೆ. ಅಮೆರಿಕದಲ್ಲಿ ಇತ್ತೀಚೆಗೆ ವಲಸಿಗರ ವಿರುದ್ಧ ಕೈಗೊಳ್ಳಲಾಗುತ್ತಿರುವ ವ್ಯಾಪಕ ಕಾರ್ಯಾಚರಣೆಯ ಭಾಗವಾಗಿಯೇ ಈ ನಿರ್ಧಾರ ಹೊರಬಿದ್ದಿದೆ. ಅಲ್ಲಿನ ಭಾರತೀಯ ಚಾಲಕರು ಈಗಾಗಲೇ ಕಠಿಣ ಪರವಾನಗಿ, ಲೈಸೆನ್ಸ್ ನಿಯಮಗಳು ಹಾಗೂ ಕಡ್ಡಾಯ ಭಾಷಾ ಪ್ರಾವೀಣ್ಯತೆಯ ನಿಯಮಗಳಿಂದಾಗಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರ ಈ ಹೊಸ ಆಡಳಿತಾತ್ಮಕ ನಡೆ ಭಾರತೀಯ ಸಮುದಾಯದಲ್ಲಿ ಮತ್ತಷ್ಟು ಆತಂಕವನ್ನು ಸೃಷ್ಟಿಸಿದೆ. ಟ್ರಂಪ್ ತುಗ್ಲಕ್ ದರ್ಬಾರ್, ಬಟ್ ನಾವು ನಮ್ಮವ್ರ ಕೆಲಸ ಬೇಕು ಅಂತ ಕೇಳಿದಂಗೆ ಅವರಲ್ಲಿ ಕೇಳ್ತಿರ್ತಾರೆ. ನೋಡೋಣ ಏನಾಗುತ್ತೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.